ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ. ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ರಾಹಿ ಮತ್ತು ಪ್ರೇಮ್ ಇವ್ರದ್ದು ಲವ್. ಆದರೆ ಒಂದು ಸಲ ಆ ಥರ ಲವ್ವಲ್ಲಿರ್ತಾರೆ, ಮತ್ತೊಂದು ಸಲ ಅವಳು ಎಗ್ರಿ ಬೀಳ್ತಾಳೆ ರಾಹಿ. ಆವಾಗ ಅವನು ಅಯ್ಯೋ ಏನಪ್ಪ ಈ ಥರ ಆಡ್ತಾಳೆ ಅಂದ್ಕೋತಾನೆ ಮನಸ್ಸಲ್ಲಿ. ಒಂದೊಂದು ಸಲ ಇಬ್ಬರಿಗೂ ಲವ್ ಇರುತ್ತೆ, ಒಂದೊಂದು ಸಲ ಪಾಪ ಅವನು ಯಾವಾಗಲೂ ಲವ್ ಮಾಡ್ತಾನೆ ಇರ್ತಾನೆ. ಇವಳೇನೆ ಯಾವಾಗಲೂ ಜಗಳ ತೆಗಿತಾಳೆ ಇರ್ತಾಳೆ ರಾಯಿ. ಇವಳಿಗೆ ಇಷ್ಟ ಆಗ್ತಾ ಇರಲ್ಲ. ಹಾಗಾಗಿ ಇವಳದು ಅಂದರೆ ಇವಳು ಯೋಚನೆಗಳೇ ಬೇರೆ. ಅಂದರೆ ಅಲ್ಲಿ ದ್ವಾರಕಾ ದೇಶದಲ್ಲಿ ಮಕ್ಕಳಿಗೆ ಫುಡ್ಡು ಅರೇಂಜ್ ಮಾಡಬೇಕು, ಅವುಗಳನ್ನು ಹೇಗೆ ಇದು ಮಾಡಬೇಕು ಇದನ್ನೇ ಯೋಚನೆ ಮಾಡ್ತಿರ್ತಾಳೆ. ಮಕ್ಕಳನ್ನ ಸಾಕೋದು ಹೇಗೆ, ಏನು ಮಾಡೋದು, ಅವಕ್ಕೆ ದುಡ್ಡು ಹೊಂದಿಸೋದು ಹೇಗೆ, ಇದೇ ಯೋಚನೆ ಇವಳ್ದು. ಒಂದೊಂದು ಸಲ ಹಿಂಗೆ ಪ್ರೀತಿ ಪ್ರೇಮ, ಮತ್ತೊಂದು ಸಲ ಅದೇ ರೀತಿ ಆಗುತ್ತೆ. ಹೀಗೇ ಇವಳು ಯೋಚನೆ ಮಾಡೋದ್ರಲ್ಲಿ ಈ ಥರನೇ ಇರ್ತಾಳೆ. ಖುಷಿಯಾಗೇ ಇರ್ತಾಳೆ ಒಂದೊಂದು ಸಲ ರಾಯಿ. ಒಂದೊಂದು ಸಲ ಅವನ ಮುಖ ನೋಡಿದ ತಕ್ಷಣ ಎಗ್ಗುರು ಬಿದ್ದುಬಿಡ್ತಾಳೆ. ಹೋಗೋ ಆ ಕಡೆ, ಏನಕ್ಕೋ ಹಿಂಗಾಡ್ತೀಯಾ ಅಂತೇಳ್ಬಿಟ್ಟು. ಈಗ ಅನು ಮತ್ತು ರಾಯಿ ಅಡುಗೆ ಮನೆ ಅಂತ ಇವಳು ಲೀಸ್ಟ್ ಕೊಟ್ಟಿದ್ದಾಳೆ. ಈ ಕಡೆ ಮಾಯಿ ಬಂದು ಅನು ಅಡುಗೆ ಮನೆ ಅಂತ ಲೀಸ್ಟ್ ಕೊಟ್ಕೊಂಡಿದ್ದಾಳೆ. ಪ್ರೇಮನ್ನು ಮಾಯಿನೂ ಲವ್ ಮಾಡ್ತಾಳೆ, ರಾಯಿನೂ ಲವ್ ಮಾಡ್ತಾಳೆ. ಆದರೆ ಇವನು ಯಾರನ್ನ ಮದುವೆ ಆಯ್ತಾನೋ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಒಟ್ಟೊಟ್ಟಿಗೆ ಇವರು ಅಡುಗೆ ಮಾಡೋದು ಇದೆಲ್ಲ ನೋಡಿದ್ರೆ ಅವಳು ಇರಿಟೇಷನ್ನು, ಯಾರಿಗೆ ಮಾಯಿಗೆ ಇರಿಟೇಷನ್ ಆಗುತ್ತೆ. ಮಾಯಿ ಮಧ್ಯದಲ್ಲೇ ಬಂದುಬಿಡ್ತಾಳೆ. ಅವನೊಂಚೂರು ಕೈ ಏನಾದ್ರು ಸುಟ್ಕೊಂಡ ಕುಯ್ಕೊಂಡ ಅಂದರೆ ಸಾಕು ಓಡಿ ಬಂದುಬಿಡ್ತಾಳೆ ಎಲ್ಲಿದ್ರೂ. ಆವಾಗ ರಾಯಿ ನೋಡ್ತಾಳೆ, ಏನಾಗಿದೆ ಇವಳಿಗೆ ಮಧ್ಯೆ ಹಿಂಗೆ ಓಡಿ ಬರ್ತಾಳಲ್ಲ ಅಂತೇಳ್ಬಿಟ್ಟು. ಆಮೇಲೆ ಇವನಂತೂ ಮಾಯಿನ ಇಷ್ಟಪಡ್ತಾಯಿಲ್ಲ, ರಾಯಿನೇ ಇಷ್ಟಪಡ್ತಿರೋದು. ಮಾಯಿ ಪ್ರೇಮನ ಇಷ್ಟಪಡ್ತಿದ್ದಾಳೆ. ಹೀಗೆ ಟ್ರಯಾಂಗಲ್ ಶೇಪ್ ಅಂತ ಈ ಲವ್ ಸ್ಟೋರಿ ನಡೀತಾ ಇದೆ. ಈ ಕಡೆ ಅನುಗೆ ಮಗಳು ನನ್ನ ಥರನೇ ಪ್ರತಿಯೊಂದು ವಿಷಯದಲ್ಲೂ ಎಲ್ಲದರಲ್ಲೂ ನನ್ನ ಥರನೇ ಇದ್ದಾಳಲ್ಲ ಅನ್ನೋದೊಂದು ಖುಷಿ ಇದೆ. ಯಾವುದಕ್ಕೂ ನನ್ನನ್ನು ಒಂದೊಂದು ಸಲ ಬಿಟ್ಕೊಡಲ್ಲ. ಅವರ ಮಗನ ಎದುರುಗಡೆನೇ ಬಿಟ್ಕೊಡ್ಲಿಲ್ಲ. ಮಸಾಲೆ ಬದಲಾಯಿಸಿದ್ರೂ ಕೂಡ ಅದನ್ನು ಕಂಡುಹಿಡ್ದು ಮಸಾಲೆ ಬದಲಾಯಿಸಿರೋದು ನಾನಲ್ಲ ಅಂತ ಆಯಿತು. ರಾಯಿನೇ ಹೇಳ್ಕೊಟ್ಲು ಅಂತಲೂ ಹೇಳ್ದ ಅವನು ತುಷಾರು. ಆದರೆ ರಾಯಿ ನಾನು ಯಾತಕ್ಕೆ ಹೇಳ್ಕೊಡ್ಲಿ, ನಾನು ನಡೆಸ್ತಾ ಇರೋ ಅಡುಗೆ ಮನೆಗೆ ನಾನೇನೆ ಕಳಪೆದಾಕಿ ಅಂತ ಹೇಳ್ತೀನ, ಇದು ಏನಕ್ಕೆ ಹಿಂಗೆ ಮಾತಾಡ್ತೀರಾ ನೀವು ತುಷಾರಣ್ಣ, ತಪ್ಪು ಇದು ಅಂತ ಹೇಳ್ತಾಳೆ. ಆದರೂ ಅವನು ಕೇಳೋದೇ ಇಲ್ಲ, ಅವಳೇ ಹೇಳ್ಕೊಟ್ಲು ಅಂತಲೂ ವಾದಿಸ್ತಾನೆ. ಅನುಪಮ ನಂಬಲ್ಲ, ರಾಯಿ ಆ ಥರ ಇಲ್ಲ ಅಂತೇಳ್ಬಿಟ್ಟು. ಇಲ್ಲಿ ಮಾಯಿ ತುಂಬಾ ಪ್ರೇಮನ್ನ ಇಷ್ಟಪಡೋದ್ರಿಂದ ಅವನಿಗೊಂದು ಚಿಕ್ಕದು, ಯಾವಾಗಲೂ ಅವನ್ನೇ ಅಬ್ಸರ್ವ್ ಮಾಡ್ತಿರ್ತಾಳೆ. ಹಾಗಾಗಿ ಒಂದು ಚಿಕ್ಕದು ಡೌಟ್ ಆದರೂ ಕೂಡ ಅವನ ಹತ್ರನೇ ಓಡೋಗ್ತಾಳೆ. ಅವನೇನಾದ್ರು ಒಂದು ಚಿಕ್ಕ ಪೆಟ್ಟು ಮಾಡಿಕೊಂಡ್ರೂ ಅವನ ಹತ್ರನೇ ಓಡೋಗಿ, ಏನಾಯಿತು ಪ್ರೇಮ್, ಏನಾಯಿತು, ಬನ್ನಿ ಇಲ್ಲಿ ಔಷಧಿ ಹಚ್ಚುತ್ತೀನಿ, ಬನ್ನಿ ಇಲ್ಲಿ ಅಂತ ಕರ್ಕೊಂಡೋಗ್ತಾಳೆ. ಹೀಗೆ ತುಂಬ ಕೇರ್ ತಗೊಳ್ತಾಳೆ. ಅಷ್ಟಿಷ್ಟೆಲ್ಲ ಕೇರ್ ತಗೊಳ್ಳೋದು. ಅಂದರೆ ಯಾರಿಗೂ ಅದ್ರ ಬಗ್ಗೆ ಡೌಟೇ ಬಂದಿಲ್ಲ ಇಲ್ಲಿವರೆಗೆ. ಅನುಪಮ ಡೌಟ್ ಪಡಬೇಕಿತ್ತು, ಅಂದರೆ ಅವಳು ಅಬ್ಸರ್ವ್ ಮಾಡಲಿಲ್ಲ. ಮತ್ತು ಇಲ್ಲಿ ಬಂದು ಅಡುಗೆ ಮನೆಗೆ ಎಲ್ಲ ಸಾಮಾನುಗಳನ್ನು ಇಟ್ಕೊಂಡು ಇವಳು ಮಸಾಲೆ ರೆಡಿ ಮಾಡೋದು ಅಂತ ಹೇಳ್ಬಿಟ್ಟು ಮಸಾಲೆಗಳ ರೆಡಿ ಮಾಡಬೇಕು. ಇದಕ್ಕೂ ಅವಳು ಮಸಾಲೆಗಳನ್ನು ನಾನು ಅನುಪಮ ದೊಡ್ಡಮ್ಮನಿಂದ ಕಲ್ತಿದ್ದೀನಿ ಅಂತ ಅವಳು ಮಾಡ್ಕೊಳ್ತಲೇ ಇರ್ತಾಳೆ. ಇವಳು ಅಷ್ಟೇ, ರಾಯಿನೂ ಅಷ್ಟೇ. ಎಲ್ಲ ಒಂದೊಂದಾಗಿ ಅಡುಗೆ ಮನೆದು ಎಲ್ಲರೂ ವಹಿಸ್ಕೊಂಡು ಮಾಡ್ತಾಯಿರ್ತಾರೆ. ನೆನ್ನೆ ಮಾತ್ರ ಮಸಾಲೆ ಚೇಂಜ್ ಆಗಿರೋದ್ರಿಂದ ಅವಳಿಗೆ ಡೌಟ್ ಬಂತು. ಅವ ಆಂಟಿಗೂ ಮತ್ತು ಪ್ರೇಮಗೂ ಡೌಟ್ ಬಂದು ಮಸಾಲೆ ಚೇಂಜ್ ಆಗಿದೆ ಅಂಥೇಳಿ ಎಲ್ಲ ರದ್ದ ಅಂತ ಆಗೋಯ್ತು. ಆವಾಗ ತುಷಾರು ರಾಯಿ ಮೇಲೆ ಎತ್ತಾಕ್ತಾನೆ, ಅದು ಆಗೋಯ್ತು. ಈಗ ಮತ್ತೆ ಮಸಾಲೆ ಬೇರೆ ಮಾಡಿದ್ದಾರೆ. ಆದರೆ ಇವ್ರ ಅಡುಗೆ ಥರ ಯಾರೂ ಮಾಡೋಕ್ಕಾಗಲ್ಲ. ಆ ಥರ ಅಡುಗೆ ಇವ್ರದ್ದು ಅನುಪಮ ಅಡುಗೆ ಮನೆ, ಅಂದರೆ ಅನುರಾಯಿ ಅಡುಗೆ ಮನೆ ಅಂತ ಹೆಸ್ರು ಚೇಂಜ್ ಮಾಡಿಕೊಂಡು ಇವಾಗ ಅದ್ರ ಬ್ರ್ಯಾಂಡ್ ನೇಮ್ ಮೇಲೆ ಅಡುಗೆ ಮಾಡಿ ಎಲ್ಲರಿಗೂ ಕಳಿಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿರೋ ಅಂಥ ಅಡುಗೆಗಳು ಎಲ್ಲವೂ. ಯಾವ ಅಡುಗೆನೂ ಕೆಟ್ಟೋಗ್ದಂಗೆ ನೀಟಾಗಿ ಮಾಡ್ತಾಳೆ ಅನುಪಮ. ಪ್ರೇಮ ಅಡುಗೆ ಮಾಡೋದ್ರಂತೂ ಸಖತ್
ಅಷ್ಟು ಸ್ವಾದಿಷ್ಟವಾಗಿರುತ್ತೆ, ತುಂಬಾ ಟೇಸ್ಟ್ಫುಲ್ಲಾಗಿರುತ್ತೆ. ತಿಂತಿದ್ರೆ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನ್ನೋ ಆಸೆ ಆಗಬೇಕು, ಆ ಥರ ಅಡುಗೆ ಮಾಡಿರ್ತಾರೆ. ಅಡುಗೆಗಳು ತಿಂದೋರಿಗೆ ಗೊತ್ತು ಅದ್ರದ್ದು ರುಚಿ ಏನು ಅಂತ ಹೇಳ್ಬಿಟ್ಟು, ಅಷ್ಟು ತುಂಬ ಚೆನ್ನಾಗಿ ಮಾಡಿರ್ತಾರೆ. ಇಲ್ಲಿ ರಾಯಿ ಮತ್ತು ಮಾಯಿ ಇಬ್ಬರೂ ಇದು ಪೋಸ್ಟ್ ಥರ ಕವರ್ ಬರೆದು ಅದರೊಳಗೆ ಹಾಕೋದು ಮಾಡ್ಕೊಂಡಿದ್ದಾರೆ. ಅದರೊಳಗೆ ಹಾಕಬೇಕು, ಯಾರ್ಯಾರಿಗೆ ಏನೇನು ಅದು ಇಷ್ಟನೋ ಆ ಥರ ಬರೆದಾಕಬೇಕು ಅಂತ ಆಗಿರುತ್ತೆ. ಅದನ್ನು ಬರೆದು ಕೂಡ ಹಾಕ್ತಾ ಇರ್ತಾರೆ. ಮಾಯಿ ಹೋಗಿ ಬರೆಯದ್ದು ಹಾಕಕ್ಕೆ ಹೋಗ್ತಾಳೆ, ರಾಯಿನೂ ಅಲ್ಲಿಗೆ ಹೋಗ್ತಾಳೆ. ಏನು ಬರೆದಿದ್ದಾಳೆ ಇವಳು ಅಂತ ಅವಳಿಗೆ ಅನುಮಾನ, ಅವಳೇನು ಬರೆದವಳೆ ಅಂತ ಇವಳಿಗೆ ಅನುಮಾನ. ಯಾಕೆ ಇವಳಿಗೆ ಅದಕ್ಕೂ ಸಂಬಂಧವೇ ಇಲ್ಲ, ಆದರೂ ಬರಿತೀನಿ ಅಂತಾಳೆ. ನನಗೂ ದೊಡ್ಡಮ್ಮ, ನಾನು ಬರಿತೀನಿ, ದೊಡ್ಡಮ್ಮನ ಅಡುಗೆ ಮನೆ ಅಂತ ಇವಳು ನಾನು ಪಾರ್ಟ್ನರ್ ಆಗಿದ್ದೀನಿ ಅನುಪಮ ಜೊತೆ, ನಾನು ಮಾಡ್ತೀನಿ ಅಂತ ಇವಳು. ಹೀಗೆ ಇವ್ರದ್ದು ನಡೀತಾ ಇರುತ್ತೆ ಯಾವಾಗ್ಲೂ. ಇವ್ರದ್ದು ಇದೇ ಥರ, ಅಂದರೆ ಒಬ್ರಿಗೊಬ್ರು ಬಾಯಿ ಬಿಟ್ಟು ಮಾತಾಡ್ತಿಲ್ಲ, ಸುಮ್ಮನೆ ಮನಸ್ಸೊಳಗಡೆನೆ. ಈಗ ಪ್ರೇಮನ ಜೊತೆ ರಾಯಿ ಇದ್ದರೆ ಮಾಯಿ ಸಹಿಸ್ಕೊಳ್ಳಲ್ಲ, ಪ್ರೇಮನ ಜೊತೆ ಮಾಯಿ ಇದ್ದರೆ ರಾಯಿ ಸಹಿಸ್ಕೊಳ್ಳಲ್ಲ, ಮಾಯಿನೂ ಸಹಿಸ್ಕೊಳ್ಳಲ್ಲ, ರಾಯಿನೂ ಸಹಿಸ್ಕೊಳ್ಳಲ್ಲ. ಹೀಗಾಗಿದೆ ಇವ್ರ ಪರಿಸ್ಥಿತಿ. ಅಂದರೆ ದಿನಕ್ಕೂ ವಿಕೋಪಕ್ಕೆ ಹೋಗ್ತಾ ಇದೆ ಇದು. ಅಂದರೆ ಹೇಗೆ ಅಂದರೆ ಸಹಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ, ಹೊಟ್ಟೆ ಉರ್ಕೊಳ್ಳೋದು, ಒಬ್ಬರು ಮಾತಾಡ್ಸಿದ್ರೆ ಒಬ್ಬರು ಹೊಟ್ಟೆ ಉರ್ಕೊಳ್ಳೋದು, ಈ ರೀತಿ ಇವರಿಬ್ಬರಲ್ಲಿ ನಡೀತಾ ಇದೆ. ಪ್ರೇಮಂಗೆ ಅರ್ಥ ಆಗಿದೆ, ಅವನಿನ್ನೂ ಬಾಯಿ ಬಿಟ್ಟು ಹೇಳ್ತಿಲ್ಲ. ಮಾಯಿಗೆ ಹೇಳ್ಬೋದು, ನಾನು ರಾಯಿನ ಲವ್ ಮಾಡ್ತಾಯಿದ್ದೀನಿ, ನೀನು ತಲೆ ಕೆಡಿಸ್ಕೋಬೇಡ, ಸುಮ್ಮನೆ ಇರು ಅಂತ ಹೇಳ್ಬೋದು. ಆದರೆ ಅವನಿಗೆ ಹೇಳ್ತಾ ಇಲ್ಲ. ಹೇಳ್ದೇ ಇರೋದೇ ತಪ್ಪಾಗ್ಬಿಟ್ಟಿದೆ ಅಲ್ಲಿ. ಹೇಳಿದಿದ್ರೆ ಸರಿಯಾಗೋದು. ಇವನು ಪ್ರೇಮು ರ್ಯಾಪ್ರನ್ನ ಹಾಕ್ಕೊಂಡು ಅಡುಗೆ ಮಾಡೋದು ತುಂಬಾ ಚೆನ್ನಾಗಿ, ಅಡುಗೆ ಒಳ್ಳೆ ಟೇಸ್ಟು, ಒಳ್ಳೆ ಅದ್ಭುತವಾಗಿ ಅಡುಗೆ ಮಾಡ್ತಾನೆ. ಇವನ ಇಂಟೆನ್ಷನ್ ಏನು ಒಂದು ಗೊತ್ತಿಲ್ಲ ಮಾತ್ರ. ಆದರೆ ಇಲ್ಲಿ ಬಂದು ಸೇರ್ಕೊಂಡಿದ್ದಾನೆ. ಒಂದು ದಿವಸ ಮಾತ್ರ ಹೇಳ್ತಿದ್ದ, ಯಾರನ್ನೂ ನಾನು ಸುಮ್ಮನೆ ಬಿಡಲ್ಲ, ಎಲ್ಲರೂ ನಾನು ಧೂಳಿಪಟ ಮಾಡಾಕ್ಬಿಡ್ತೀನಿ, ನಾನು ಸೇಡು ತೀರಿಸ್ಕೊಳ್ತೀನಿ ಅಂತಿದ್ದ. ಯಾರ ಮಗ ಏನು ಅಂತ ಇಲ್ಲಿವರೆಗೆ ಗೊತ್ತಾಗಿಲ್ಲ. ರಾಯಿನಂತೂ ತುಂಬ ಇಷ್ಟಪಡ್ತಾನೆ, ಆದರೆ ರಾಯಿನೂ ಅವಳನ್ನ ಇಷ್ಟಪಡ್ತಾಳೆ. ಅದು ಎಲ್ಲಿವರೆಗೆ ಅಂತ ಗೊತ್ತಿಲ್ಲ. ಯಾರ ಮೇಲಿನ ದ್ವೇಷ ಅನ್ನೋದು ಇನ್ನೂ ಗೊತ್ತಾಗಿಲ್ಲ, ಅಥವಾ ಯಾರ ಮಗ ಅನ್ನೋದು ಗೊತ್ತಾಗಿಲ್ಲ. ಇವರ ಇಷ್ಟು ಜನದಲ್ಲಿ ಯಾರ ಮಗ ಆಗಿರ್ಬೋದು ಅನ್ನೋದು ಡೌಟ್ ಇದೆ. ಇಲ್ಲ ಯಾರ ಸಂಬಂಧಿಕರ ಮಗನೋ ಯಾರ ಮಗನೋ ಅದು ಗೊತ್ತಾಗಿಲ್ಲ. ಒಟ್ಟಿಗೆ ಯಾವ ಕಡೆಯೇ ಕಳಿಸಿದ್ರೂ ಅವನು ಇಲ್ಲಿಗೆ ಬರ್ತಾನೆ, ಅನುಪಮ ಮನೆಗೆ ಬರ್ತಾನೆ. ಅದು ಯಾರು ಏನೋ ಒಂದು ಗೊತ್ತಾಗಿಲ್ಲ. ಮುಂದಿನ ಎಪಿಸೋಡಲ್ಲಿ ಏನಾದರೂ ಗೊತ್ತಾಗ್ಬೋದೇನೋ. ಇಲ್ಲಿವರೆಗೆ ಅದು ಯಾವುದೂ ವಿಷಯಗಳು ಕರೆಕ್ಟಾಗಿ ಗೊತ್ತಾಗಿಲ್ಲ. ಆಮೇಲೆ ಅನು ಏನು ಮಾಡ್ತಾಳೆ ಅಂದರೆ, ರಾಯಿ ಇವತ್ತು ಅಡುಗೆ ಮಾಡ್ತೀನಿ, ನಾನು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡ್ತೀನಿ ಅಂತ ಅಂತಾಳೆ. ಆವಾಗ ಅನು ಏನು ಮಾಡ್ತಾಳೆ, ಸುಮ್ಮನೆ ಅಡುಗೆ ಮನೆಗೆ ಹೋಗಿ ಮಾಡೋಕ್ಕಾಗಲ್ಲ, ಅದಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಡಬೇಕು, ಅದಕ್ಕೋಸ್ಕರ ನಿನ್ನನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿಕೊಂಡೇ ಕರ್ಕೊಂಡು ಹೋಗಬೇಕು ಅಂತೇಳಿ ಜಾಜಿ ಅಕ್ಕ, ಲಲಿತಾ ಎಲ್ಲ ಇರ್ತಾರೆ, ಪ್ರೇಮು ಮತ್ತು ಅನು ಎಲ್ಲರೂ ಇರ್ತಾರೆ, ಧನು ಎಲ್ಲ ಇರ್ತಾರೆ. ಎಲ್ಲ ಇರುವಾಗ ಅವಳನ್ನು ಆ ರೀತಿ ಕರ್ಕೊಂಡು ಹೋಗಬೇಕು ಅನ್ನೋದು ಅವಳ ಆಸೆ ಆಗಿರುತ್ತೆ. ಆ ರೀತಿ ಕರ್ಕೊಂಡು ಹೋಗ್ತಾಳೆ. ಆದರೆ ಇಲ್ಲಿ ಪ್ರೇಮ ಬಿಟ್ಟಂಗೆ ನೋಡ್ತಿದ್ದಾನೆ, ಏನಕ್ಕೆ ಅಂತ ಗೊತ್ತಿಲ್ಲ. ತುಂಬಾ ಸೀರಿಯಸ್ಸಾಗಿ ನೋಡ್ತಾ ಇದ್ದಾನೆ. ಅಂದರೆ ರಾಯಿ ನೋಡಿ ಸೀರಿಯಸ್ಸಾಗಿ ನೋಡ್ತಾ ಇದ್ದಾನೋ, ಖುಷಿಗೆ ನೋಡ್ತಾ ಇದ್ದಾನೋ, ಅದೇನು ಅಂತ ಗೊತ್ತಾಗಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.